ವಾರದೊಳಗೆ ಗೃಹಲಕ್ಷ್ಮಿ ಹಣ, ವಾರದೊಳಗೆ ನಿಮ್ಮ ಖಾತೆಗಳಿಗೆ ಹಣ ಬಂದು ಬೀಳಲಿದೆ. ಪ್ರೀತಿಯ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಅದು ಗೃಹಲಕ್ಷ್ಮಿ ಹಣದ ಬಗ್ಗೆ. ನಾನು ಕಳೆದ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬಂದು ಬೀಳಲಿದೆ ಅಂತ, ಈಗ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ನ ಮತ್ತು ಒಬ್ರು ಕೊಟ್ಟಿದ್ದಾರೆ. ಅದ್ಯಾರಂತ ಹೇಳಿದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಅವರೇ ಖುದ್ದು ಪತ್ರಿಕಾ ಹೇಳಿಕೆಯನ್ನ ನೀಡಿದ್ದಾರೆ. ನಿಮ್ಗೆ ಆ ಡೀಟೇಲ್ಸ್ ಈಗ ಸಿಗ್ತಾ ಇದೆ. ಇದುವರೆಗೆ ಬರುತ್ತಂತೆ, ಆಗುತ್ತಂತೆ, ರಿಲೀಸ್ ಆಯ್ತಂತೆ, ಅಕೌಂಟ್ ಬಂದು ಬೀಳುತ್ತಂತೆ ಅಂತಕ್ಕಂತ ಮಾಹಿತಿಯನ್ನ ನಾವು ನೋಡ್ತಾ ಇದ್ದೋ. ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಖುದ್ದು ಪತ್ರಿಕಾ ಹೇಳಿಕೆಯನ್ನ ಅವರೇ ನೀಡಿದ್ದಾರೆ. ಅದನ್ನ ನೀವು ಇವತ್ತು ಕೂಡ ನೋಡ್ಬೋದಾಗಿದೆ, ಪತ್ರಿಕೆಗಳಲ್ಲಿ ಲಭ್ಯ ಇದೆ. ಅವರೇ ಖುದ್ದು ಹೇಳಿಕೆಯನ್ನ ನೀಡಿ ಹೇಳ್ಕೊಂಡಿದ್ದಾರೆ, ಇನ್ನು ಒಂದು ವಾರದೊಳಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಬಂದು ನಿಮ್ಮ ಖಾತೆಗೆ ಬೀಳುತ್ತೆ ಅಂತ. ಬೆಂಗಳೂರಿನ ಮೂಲ ಕಚೇರಿಯಿಂದ ಹಣ ಇದುವರೆಗೆ ಬಿಡುಗಡೆ ಆಗ್ತಿತ್ತು, ಆದರೆ ಈಗ ಹಂತ ಹಂತವಾಗಿ ವಿಕೇಂದ್ರೀಕರಣ ಮಾಡಲಾಗಿದೆ. ಅದು ತಾಲೂಕು ಲೆವೆಲ್ಗೆ ಬಂದು ಆನಂತರದಲ್ಲಿ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಇದಕ್ಕೆ ಸ್ವಲ್ಪ ತಡ ಆಯ್ತು. ಅದಕ್ಕಿಂತ ಒಂದು ತಡ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಪೆಟ್ಟಾಗಿದ್ರಿಂದ ಆ ಪೆಟ್ಟಿನಿಂದ ಹೊರಗೆ ಬರೋದಕ್ಕೆ ನಮ್ಗೆ ಸ್ವಲ್ಪ ಸಮಯ ಬೇಕಾಗಿತ್ತು. ಆ ದಿಸೆಯಿಂದಾಗಿ ಕೆಲವು ಕೆಲಸಗಳನ್ನ ನಾನು ನಿಂತು ಖುದ್ದಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಈಗ ನಾನು ಸುಧಾರಣೆನ ಒಂದು ಖುದ್ದಾಗಿ ನಾನು ಎಲ್ಲ ಒಂದು ವಿಚಾರಗಳನ್ನ ವಿಚಾರಿಸಿ ಏನೇನಾಗ್ಬೇಕು ಎಲ್ಲವನ್ನ ಮಾಡೋದಕ್ಕೆ ಸಿದ್ಧ ಇದ್ದೇನೆ. ಆ ದಿಸೆಯಿಂದಾಗಿ ಈ ಒಂದು ವಾರದೊಳಗೆ ನಿಮ್ಮ ಹಣಗಳು ಬಂದು ನಿಮ್ಮ ಅಕೌಂಟ್ಗೆ ಬೀಳ್ತವೆ ಅಂತಕ್ಕಂಥ ಮಾಹಿತಿಯನ್ನ ಖುದ್ದು ಅವರೇ ನೀಡಿದ್ದಾರೆ. ಜೊತೆಗೆ ಅವರೇ ಹೇಳಿದ್ದಾರೆ, ಯಾವುದೇ ವಿರೋಧ ಪಕ್ಷಗಳು ಸುಮ್ನೆ ಮಾತಾಡ್ತವೆ, ಗ್ಯಾರಂಟಿಗಳನ್ನ ಕಾಪಿ ಮಾಡಿ ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾವೆ. ಅವರು ಗ್ಯಾರಂಟಿ ಬಗ್ಗೆ ಏನ್ ಮಾತಾಡ್ತಾರೆ, ನಾವು ಈ ಗ್ಯಾರಂಟಿಗಳನ್ನ ಕೊಡ್ತಾನೆ ಬರ್ತಿದ್ದೇವೆ. ಈ ಹಣವನ್ನ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ. ಈ ಹಣವನ್ನ ನಾವು ಮಹಿಳೆಯರಿಗೆ ಕೊಡ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಮ್ಗೆ ತಲುಪಿಸಿಕೊಟ್ಟಿದ್ದಾರೆ. ಪ್ರೀತಿ ವೀಕ್ಷಕರೇ, ಸುದ್ದಿ ಏನೋ ಒಂದು ವಾರದೊಳಗೆ ಹಣ ಖಾತೆಗೆ ಬರುತ್ತೆ ಅಂತಕ್ಕಂಥದ್ದು ಬಂತು. ಏನು 16-17ನೇ ಕಂತಲ್ಲಿ ಬರ್ಬೇಕಾದ ಹಣ ಇದೆ, ಅದು ಒಂದೇ ಸಾರಿ ಬರುತ್ತಾ ಅಥವಾ ಹಂತ ಹಂತವಾಗಿ ಬರುತ್ತಾ, ಅಥವಾ ಮೊದಲು 16 ಬಂದು ಆನಂತರದಲ್ಲಿ ನಿಂತು 17 ಆನಂತರದಲ್ಲಿ 18 ಬರುತ್ತಾ, ಅದೆಷ್ಟು ಸಮಯ ಆಗುತ್ತೆ, ಮತ್ತೆ ಏನಾದ್ರೂ 2 ಹಾಕ್ತಾರಾ ಅಥವಾ 3 ಹಾಕ್ಬಿಡ್ತಾರಾ ಅಥವಾ 1 ಹಾಕ್ತಾರಾ, ಈ ತರ ಯಾವುದೇ ಒಂದು ಖಚಿತ ಮಾಹಿತಿ ನಮ್ಗೆ ಸಿಕ್ಕಿಲ್ಲ. ನಮ್ಗೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಅಂತ ಹೇಳಿದ್ರೆ, ಹಣವನ್ನ ಒಂದು ವಾರದಲ್ಲಿ ನಾವು ವರ್ಗಾವಣೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿ ಅಷ್ಟೇ ನಮ್ಗೆ ಬಂದು ತಲುಪಿದೆ. ಆದ್ರೆ ಎಷ್ಟು ಕಂತಿನದು ಅಂತಕ್ಕಂಥ ಯಾವುದೇ ಕ್ಲಾರಿಟಿಯನ್ನ ನಮ್ಗೆ ಸಚಿವೆಯವರು ಕೂಡ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರೀತಿಯ ವೀಕ್ಷಕರೇ, ನಿಮ್ಗೆ ಹಣ ಬಂದ ಮೇಲೆ ಹಣ ಬಂತು ಅಂತಕ್ಕಂಥದ್ದನ್ನ ನೀವು ತಿಳ್ಕೊಬೇಕಾಗಿದೆ. ಆದ್ರೆ ಆರ್ಥಿಕ ಇಲಾಖೆಗಳು ಮತ್ತೆ ಸಿದ್ದರಾಮಯ್ಯ ಅವರು ಮತ್ತೆ DCM ಅವರು ಆಲ್ರೆಡಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾನು ಲಾಸ್ಟ್ ವಿಡಿಯೋಲ್ಲೂ ಕೂಡ ಅದನ್ನ ಮಾಡಿ ಹೇಳಿದೀನಿ. ಹಣ ಅಂತೂ ಗ್ಯಾರಂಟಿ ಬರೋದು ಗೊತ್ತಾಗ್ತಾ ಇದೆ, ಆದ್ರೆ ಯಾವಾಗ ಎಷ್ಟು ಅಂತಕ್ಕಂಥ ಮಾಹಿತಿ ಮಾತ್ರ ಖಚಿತತೆಯನ್ನ ಯಾವ ಒಬ್ಬ ಅಧಿಕಾರಿಯೂ ಕೂಡ ಕೊಡ್ತಾ ಇಲ್ಲ, ಮತ್ತೆ ಸಚಿವರು ಕೂಡ ಕೊಡ್ತಾ ಇಲ್ಲ. ಆ ದಿಸೆಯಿಂದಾಗಿ ಮೋಸ್ಟ್ ಪ್ರಾಬಬಲಿ ನಮ್ಗೆ ಹಣ ಬಂದ್ರೆ ಮೊದಲನೇ ಕಂತಿನ 16ನೇ ಕಂತಿನ ಹಣ ಬರ್ಬೋದು. ಯಾಕಂತ ಹೇಳಿದ್ರೆ, ಒಂದೇ ಸಾರಿ ಹಣವನ್ನ ರಿಲೀಸ್ ಮಾಡೋದು ಸರ್ಕಾರಕ್ಕೆ ಕಷ್ಟದ ವಿಚಾರವಾಗಿದೆ. ನಾವು ಆಲ್ರೆಡಿ ಹೇಳ್ದಾಗೆ ಸುಮಾರು 2,000 ಕೋಟಿಗಿಂತಲೂ ಹೆಚ್ಚು ಹಣವನ್ನ ಬಿಡುಗಡೆ ಮಾಡ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನಾವು ವೇಟ್ ಮಾಡಬೇಕಾಗತ್ತೆ ಆ ಹಣಕ್ಕಾಗಿ. ಜೊತೆಗೆ ಅನ್ನಭಾಗ್ಯದ ಬಗ್ಗೆ ಲಾಸ್ಟ್ ಹೇಳಿದ್ದೀನಿ. ಅನ್ನಭಾಗ್ಯದ ಹಣವನ್ನ ಫೆಬ್ರವರಿ ತಿಂಗಳಿಂದ ಅವರು ನೀಡೋದಿಲ್ಲ, ಅದ್ರ ಬದಲು ಅಕ್ಕಿಯನ್ನ ನೀಡ್ತಾ ಹೋಗ್ತಿದ್ದಾರೆ. ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ಕಳೆದ ವಿಡಿಯೋನಲ್ಲಿ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನೀವು ಆ ವಿಡಿಯೋನ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ನೋಡಿ, ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಪ್ರತಿ ವೀಕ್ಷಕರೇ, ಏನೇ ಆಗ್ಲಿ ನಿಮ್ಗೆ ಏನೋ ಕಮಿಟ್ಮೆಂಟ್ ಇದ್ರೆ ಈ ಹಣದ ಮೇಲೆ ಡಿಪೆಂಡ್ ಆಗೋದು ಅಷ್ಟೊಂದು ಉತ್ತಮ ಅಲ್ಲ ಅಂತಕ್ಕಂಥ ಮಾಹಿತಿಯನ್ನ ಮತ್ತೊಮ್ಮೆ ನಿಮ್ಗೆ ತಿಳಿಸ್ಕೊಡ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಒಂದು ಲೈಕ್ ಮಾಡಿ, ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾದ್ರೆ ಶೇರ್ ಮಾಡಿ. ಜೊತೆಗೆ ನಿಮ್ಮ ಅಕೌಂಟ್ಗೆ ಹಣ ಬಂದು ಬಿದ್ದಿದೆಯಾ ಇಲ್ವಾ, ಅಥವಾ ಯಾವ ಸಮಸ್ಯೆಗಳು ನಿಮ್ಗೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಅದು ಸಾಧ್ಯ ಆಗುತ್ತೆ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಾ ಇರೋಣ.